ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ನಾನು ಲಕ್ಷ್ಮಿ. ಇದು ಸೋಮವಾರದ ರೊಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗಿಂದಾನೇ ವಿಡಿಯೋನ ಶುರು ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ದಿಶಿತಾನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮನೆಯವರೆಲ್ಲ ಕೆಲ್ಸಕ್ಕೆ ಹೊರಟರು. ಆದರೆ ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿನ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕಂದರೆ ಸೋಮವಾರ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಕೆಲಸ ಇರುತ್ತಲ್ವ, ಹಾಗಾಗಿ ಇನ್ನು ಮನೆಯವರೆಲ್ಲ ಅವ್ರ ಕೆಲಸಕ್ಕೆ ಹೊರಟರು. ಇದಾದಮೇಲೆ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಿದ್ದು. ಇವತ್ತು ತುಪ್ಪದಿಂದ ದೀಪ ಹಚ್ಚಿದ್ದು, ಮನೆಯಲ್ಲೇ ಮಾಡ್ಕೊಂಡಿದ್ನಲ್ಲ ಅದೇ ತುಪ್ಪ ಹಾಕಿ ದೀಪ ಹಚ್ಚಿದ್ದು. ತುಂಬ ಪ್ಯೂರ್ ಆಗಿರುತ್ತೆ ಅಲ್ವಾ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂದರೆ ನಾವು. ಆದರೆ ಆಚೆ ಮಾಡೋದಾದರೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಾರಲ್ವ, ಹಾಗಾಗಿ ಈ ರೀತಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಯೆಲ್ಲ ಒಂಥರ ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ. ಇವತ್ತು ಪೂಜೆ ಆಗುವಷ್ಟಿಗೆ ಸ್ವಲ್ಪ ಲೇಟೇ ಆಗೋಯಿತು. ಇನ್ನು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಬಾತ್ ಮಾಡಿದ್ದೆ. ಇವತ್ತು ತಿಂಡಿ ತಿನ್ನೋ ಅಷ್ಟಿಗೆ 11:15 ಟೈಮ್ ಆಗೋಯಿತು. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆದಂಗೆ ಅನ್ನಿಸ್ತಾ ಇದೆಯಲ್ವ, ಯಾಕಂದರೆ ತುಂಬ ಕೋಲ್ಡ್ ಆಗಿದೆ. ಆದರೂ ಕೂಡ ಇನ್ನು ಇವತ್ತು ಸೋಮವಾರ ಅಲ್ವಾ, ಪೂಜೆ ಮಾಡಬೇಕು ಅಂತ ತಲೆ ಸ್ನಾನ ಮಾಡಿಬಿಟ್ಟೆ. ಏನಾಗುತ್ತೆ ಏನೋ ತಿಂಡಿ ತಿಂದು ನಾನು ರೆಡಿ ಆಗೋ ಅಷ್ಟಿಗೆ 12 ಗಂಟೆ ಆಗೋಯಿತು. ಇನ್ನು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅತ್ತೆ ಕೂಡ ಮನೆಯಲ್ಲಿ ಇರಲಿಲ್ಲ, ಹೊಲ್ದ ಹತ್ರ ಹೋಗಿದ್ರು. ಹಾಗಾಗಿ ಅವ್ರು ಬರೋದು ತುಂಬ ಲೇಟ್ ಆಗ್ಬೋದು ಅಂತ. ಅವರು ಕೂಡ ಕೆಲಸ ಮಾಡಿ ಬಂದು ಸುಸ್ತಾಗಿರ್ತಾರಲ್ವ, ಇನ್ನು ಅವಾಗ ಏನು ಮಾಡ್ಕೊತಾರೆ. ಅದರಿಂದ ಅಲಸಂದಿ ಕಾಳು, ಸೊಪ್ಪು, ಟೊಮೊಟೊ, ಬದನೆಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಉಪ್ಪು, ಅರಿಶಿನ, ನೀರು ಇದೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು, ಇದೆಲ್ಲ ಕೂಡ ಚೆನ್ನಾಗಿ ಬೆಂದಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿದ್ರೆ ಸೊಪ್ಪು ಸಾರು ರೆಡಿ ಆಗೋಗುತ್ತೆ. ಇದ್ರ ಜೊತೆಗೆ ಮುದ್ದೆ ಕೂಡ ಮಾಡಿ ನಾನು ಕೂಡ ಊರಿಗೆ ಹೊರಟಿದ್ದು. ಅಮ್ಮ ಕೂಡ ಬರ್ತೀನಿ ಅಂದರು, ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ. ನಾನು ಕೂಡ ಹೊರಡಿ ಬಸ್ ಸ್ಟ್ಯಾಂಡ್ಗೆ ಬಂದು ಅಮ್ಮ ಕೂಡ ಅಲ್ಲಿಗೆ ಬಂದರು. ಇಬ್ಬರು ಕೂಡ ಜೊತೆಯಲ್ಲೇ ಹೊರಟಿದ್ದೀವಿ. ಅಜ್ಜಿ ಊರಿಗೆ ಹೋಗಿ ತುಂಬ ದಿನಾನೇ ಆಗೋಯ್ತು. ಆ್ಯಕ್ಚುಲಿ ದಿನ ಅಲ್ಲ, ವರ್ಷಗಳೇ ಆಗೋಯ್ತು. ಮದುವೆ ಆಗೋಕ್ಕೆ ಮುಂಚೆ ಪ್ರತಿ ವರ್ಷವೂ ಹೋಗ್ತಿದ್ವಿ. ಸ್ಕೂಲ್ ಹಾಲಿಡೇಸ್ ಕೊಟ್ಟರೆ ಸಾಕು, ನಾವು ಮೊದಲು ಹೋಗ್ತಿದ್ದಿದ್ದೆ ಅಜ್ಜಿ ಊರಿಗೇನೆ. ಊರಿಗೆ ಹೋಗುವಷ್ಟಿಗೆ ಸಂಜೆ 5 ಗಂಟೆ ಆಗೋಯ್ತು. ಹೋದ್ಮೇಲೆ ತಿನ್ನೋಕ್ಕೆ ಸೀತಾಫಲ ಕೊಟ್ಟರು. ಈ ಅಜ್ಜಿ ಇದ್ದಾರಲ್ವ, ನಮ್ಮ ತಾತ ಅವರಮ್ಮ. ಇಷ್ಟು ವಯಸ್ಸಾದರೂ ಕೂಡ ಎಲ್ಲ ಕೆಲಸನೂ ಅವರೇ ಮಾಡ್ಕೊತಾರೆ. ಇವರು ಮಕ್ಕಳಿದ್ದಾರಲ್ಲ, ಅವರು ನಮ್ಮ ಮಾವನ ಮಕ್ಕಳು. ಅವರೇನೋ ಆಟ ಆಡೋಕ್ಕೆ ದೇವ್ರ ಮುಂದೆ ಸೀತಾಫಲ ಇಟ್ಟಿದ್ರಂತೆ, ಮತ್ತು ಮೆಣಸಿನ್ಕಾಯಿ ಕೂಡ ಇಟ್ಟಿದ್ರಂತೆ. ತಿನ್ನೋಕ್ಕೆ ಸೀತಾಫಲ ಅಂದರೆ ಇಡ್ತಾರೆ, ಯಾರಾದರೂ ಮೆಣಸಿನ್ಕಾಯಿ ಇಡ್ತಾರ ಅಂತ ಬೈತಿದ್ರು. ಇನ್ನು ಹಂಗೂ ಹಿಂಗೂ ಒಂದಿನ ಕಳೆದೋಯ್ತು. ಬೆಳಗ್ಗೆ ಹೊಲದಲ್ಲಿ ಕೂಡ ಹೋಗಿದ್ದು. ನನಗೆ ರಾಗಿ ಕಾಣಿಸ್ತು. ಹಸಿ ರಾಗಿನ ಈ ಥರ ಸುಟ್ಕೊಂಡು ಉಪ್ಪು ಖಾರ ಹಾಕಿ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ಈ ಥರ ತಿಂತಿದ್ವಿ. ನೀವು ಕೂಡ ಈ ಥರದ್ದೆಲ್ಲ ತಿಂದಿದ್ದೀರಾ? ತಿಂದಿದ್ರೆ ಅದ್ರ ರುಚಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ತಾತ ನಾನು ಸುಟ್ಕೊಡ್ತೀನಿ ಕೊಡಮ್ಮ ಅಂತ ಸೌದೆ ಎಲ್ಲ ಮುರಿದು ಒಲೆ ಅಂಟಿಸಿ ಸುಡ್ತಾ ಇದ್ದಾರೆ. ಎಲ್ಲರೂ ಕೂಡ ನನ್ನ ಮಗಳನ್ನ ಕೇಳ್ತಿದ್ರು, ಯಾಕೆ ಮಗುನ ಕರ್ಕೊಂಡು ಬಂದಿಲ್ಲ, ಎಷ್ಟು ದಿನ ಆಯಿತು ನೋಡಿ, ಕರ್ಕೊಂಡು ಬರಬಾರ್ದ ಅಂತ ಕೇಳ್ತಿದ್ರು. ಆದರೆ ಅವಳಿಗೆ ಸ್ಕೂಲ್ ಇತ್ತಲ್ಲ, ಅದರಿಂದ ಕರ್ಕೊಂಡು ಬರೋಕ್ಕಾಗಲಿಲ್ಲ. ಇನ್ನು ಎಕ್ಸಾಮ್ಸು ಕೂಡ ಹತ್ರದಲ್ಲೇ ಇತ್ತು. ಸುಮ್ಮನೆ ಓದ್ ಹಾಳಾಗುತ್ತೆ ಅಂದರೆ ಏನು ಅಮ್ಮ MBBS ಓದ್ತಾ ಇದ್ದಲ್ಲ ಅಂತೆಲ್ಲ ಹೇಳ್ತಿದ್ರು. ದಿಶಿತಾ ಹುಟ್ಟಿದಾಗಿಂದನೂ ಒಂದು ಸರಿ ಏನೋ ಬಂದಿದ್ದಿದ್ದು ಅಷ್ಟೇ ಊರಿಗೆ. ಅವಳೇ ಅಲ್ಲ, ನಾನು ಕೂಡ ಅಷ್ಟೇ. ಮದುವೆ ಆದಮೇಲೆ ಇದು ಸೆಕೆಂಡ್ ಟೈಮು ಬಂದಿದ್ದು. ಆದರೆ ಮದುವೆ ಆಗೋಕ್ಕೆ ಮುಂಚೆ ಪ್ರತಿ ವರ್ಷವೂ ಸ್ಕೂಲ್ ಹಾಲಿಡೇಸ್ ಕೊಟ್ಟರೆ ಸಾಕು, ನಾವು ಹೋಗ್ತಿದ್ದಿದ್ದು ಅಜ್ಜಿ ಊರಿಗೇನೆ. ಮದುವೆ ಆದಮೇಲೆ ಲೈಫೇ ಬೇರೆ ಇರುತ್ತಲ್ವ. ಅಜ್ಜಿ ಕೂಡ ಇವಾಗೆಲ್ಲ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ ಬಿಡಿ, ಏನಕ್ಕೆ ಬರ್ತೀರಾ ನಮ್ಮನ್ನೆಲ್ಲ ನೋಡೋಕ್ಕೆ ಅಂತೆಲ್ಲ ಅಂತಿದ್ರು. ಮದುವೆ ಆಗೋಕ್ಕೆ ಮುಂಚೆ ಇದ್ದಂಗೆ ಮದುವೆ ಆದ ನಂತರ ಲೈಫ್ ಇರಲ್ವಲ್ಲ, ತುಂಬಾ ಚೇಂಜ್ ಆಗೋಗಿರುತ್ತೆ. ನನಗೆ ಅಲ್ಲ, ಪ್ರತಿ ಹೆಣ್ಮಗುಗೂ ಅಷ್ಟೇ. ಎಷ್ಟೋ ರೂಲ್ಸು, ರೆಸ್ಟ್ರಿಕ್ಷನ್ಸು ಮತ್ತು ಜವಾಬ್ದಾರಿಗಳೆಲ್ಲ ಇರುತ್ತೆ. ಇದೆಲ್ಲ ಕೂಡ ಪ್ರತಿ ಹೆಣ್ಮಗು ಲೈಫಲ್ಲೂ ಇದ್ದಿದ್ದೇ ಬಿಡಿ, ನಮ್ಮ ಕಥೆನೇ ಅಲ್ಲ. ನಮ್ಮ ತಾತ ರಾಗಿ ಸುಟ್ಬಿಟ್ಟು ಅದೆಲ್ಲ ಬಿಡಿಸಿದ್ದಾಯಿತು. ಇವಾಗ ಒಂದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಉಪ್ಪು ಹಾಕಿ ಜಜ್ಜಿಬಿಟ್ಟು ಈ ಪೇಸ್ಟ್ನ ರಾಗಿಗೆ ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ ಏನು ರುಚಿ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಹಳ್ಳಿ ಕಡೆ ಇರೋರೆಲ್ಲ ಇದನ್ನು ತಿಂದೇ ಇರ್ತೀರ. ಆವಾಗೆಲ್ಲ ಇದೊಂಥರ ಸ್ನ್ಯಾಕ್ಸ್ ಇದ್ದಂಗೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗಿನ ಮಕ್ಕಳೆಲ್ಲ ಇದೆಲ್ಲ ಏನಕ್ಕೆ ತಿಂತಾರೆ ಬಿಡಿ.
ಹಸಿ ಜೋಳ ಕೂಡ ಕಿತ್ಕೊಂಡು ಬಂದಿದ್ದು, ಅದನ್ನು ಕೂಡ ಬೇಯಿಸಿ ಉಪ್ಪು ಖಾರ ಹಚ್ಕೊಂಡು ತಿಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಿಮಗೆ ಬೇಯಿಸ್ಕೊಂಡು ತಿನ್ನೋದು ಇಷ್ಟನಾ ಅಥವಾ ಸುಟ್ಟು ತಿಂದರೆ ಇಷ್ಟನಾ ಕಮೆಂಟ್ ಮಾಡಿ. ಮನೆ ಮುಂದೆ ಕಬ್ಬು ಕೂಡ ಬೆಳೆದಿದ್ರು. ಕಬ್ಬಂದರೆ ದಿಶಿತಾಗೆ ತುಂಬ ಇಷ್ಟ. ಅದರಿಂದ ಹೊಡ್ಕೊಡ್ತೀನಿ ಎತ್ಕೊಂಡು ಹೋಗು ಅಂತ ಅಜ್ಜಿ ಕಬ್ಬು ಕೂಡ ಕಟ್ ಮಾಡಿ ಕೊಟ್ಟಿದ್ರು. ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡಿದ್ರು. ಅದೆಲ್ಲ ರೆಸಿಪಿ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಮಧ್ಯಾಹ್ನಕ್ಕೆ ಚಿಕನ್ ಸಾರು ಮಾಡಿ ಕಬಾಬ್ ಮಾಡಿ ಮುದ್ದೆ ಮತ್ತು ಅನ್ನ ಮಾಡಿದ್ರು. ಇನ್ನು ಇವಾಗ ಹೋದರೆ ಊರಿಂದ ಇನ್ನೆಷ್ಟು ವರ್ಷಕ್ಕೆ ಬರ್ತೀನೋ ಗೊತ್ತಿಲ್ಲ. ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ನಾನು ಅಮ್ಮ ಊರಿಗೆ ಹೊರಟಿದ್ದು. ಅಮ್ಮ ಕೂಡ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಿತ್ತಲ್ವ, ಹಾಗಾಗಿ ಬೇಗನೆ ಹೊರಟಿದ್ದು. ನಮಗೆ ಸಿಟಿ ಲೈಫ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಲೈಫೇ ಒಂಥರ ಪೀಸ್ಫುಲ್ಲಾಗಿರುತ್ತೆ ಅಲ್ವಾ. ನಮಗೆ ಸಿಟಿಗಳಲ್ಲಿ ಎಲ್ಲ ಸಿಗುತ್ತೆ, ಪ್ರತಿಯೊಂದೂ ಇಂಥದ್ದಿಲ್ಲ ಅನ್ನಂಗೆ. ಆದರೆ ಬ್ಯುಸಿ ಲೈಫು, ವರ್ಕ್ ಟೆನ್ಷನ್ಸು, ಪ್ರೆಷರು, ಬ್ಯುಸಿ ಲೈಫಿಂದ ಎಷ್ಟೇ ದುಡ್ಡು ಇದ್ದರೂ ಕೂಡ ಮನಃಶಾಂತಿಯಾಗಿ ಬದುಕೋಕ್ಕಾಗಲ್ಲ. ಆದರೆ ಹಳ್ಳಿಗಳಲ್ಲಿ ಆ ಥರ ಇಲ್ಲ. ಏನಿದ್ರು ಇಲ್ದಿದ್ರೂ ಕೂಡ ಅವ್ರಿಗೆ ಆವತ್ತಿಗೆ ಊಟಕ್ಕಿದ್ರೆ ಸಾಕು ಅಂತ ನೆಮ್ಮದಿಯಾಗಿ ಜೀವನ ಮಾಡ್ತಿರ್ತಾರೆ. ಎಷ್ಟೇ ಆದರೂ ಹಳ್ಳಿ ವಾತಾವರಣನೇ ಒಂಥರ ಚೆಂದ ಅಲ್ವಾ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.